ಕರ್ನಾಟಕದಿಂದ ಶಬರಿಮಲೆಗೆ ತೆರಳುತ್ತಿದ್ದ ಮಾಲಾಧಾರಿಗಳ ಮೇಲೆ ಕೇರಳ ಸರ್ಕಾರದ ಪೊಲೀಸರು ದಬ್ಬಾಳಿಕೆ ನಡೆಸುತ್ತಿರುವುದು ಖಂಡನೀಯ ಎಂದು ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷರಾದ ರಾಜ್ ಪ್ರಶಾಂತ್ ಆಕ್ರೋಶ ಹೊರಹಾಕಿದ್ದಾರೆ. ಕರ್ನಾಟಕ ರಾಜ್ಯದಿಂದ ಶಬರಿಮಲೆಗೆ ಹೋಗುತ್ತಿದ್ದ ಕನ್ನಡಿಗರನ್ನು ಕೇರಳದವರು ತಡೆದು ತುಂಬ ದಬ್ಬಾಳಿಕೆಯನ್ನು ಮಾಡಿದ್ದಾರೆ. ಕರ್ನಾಟಕದಿಂದ ಹೋಗುತ್ತಿದ್ದ ಎಲ್ಲ ವಾಹನಗಳನ್ನು ತಡೆದು ಕೇರಳ ಸರ್ಕಾರದ ಪೊಲೀಸರು ಅವರನ್ನು ತಡೆದು ತುಂಬ ದಬ್ಬಾಳಿಕೆಯನ್ನು ಮಾಡಿ ವಾಹನ ಸಂಚಾರವನ್ನು ನಿಯಂತ್ರಿಸಿ ಅವ್ರ ಮೇಲೆ ಭಾಳ ದೌರ್ಜನ್ಯವನ್ನು ಮಾಡಿದ್ದಾರೆ. ಮಾಲಾಧಾರರ ಮೇಲೆ ಮಾಲಾಧಾರರು ಕೇರಳ ಸರ್ಕಾರದ ಪೊಲೀಸರ ವಿರುದ್ಧ ವಿರೋಧವನ್ನು ವ್ಯಕ್ತಪಡಿಸಿ ಅವರ ವಿರುದ್ಧ ಪ್ರತಿಭಟನೆಯನ್ನು ರೋಡಿನಲ್ಲಿ ಮಾಡಿಕೊಂಡು ಪ್ರತಿಭಟನೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾಗಿ ಕೇರಳ ಸರ್ಕಾರವು ಬಹಳ ಕರ್ನಾಟಕದವರಿಗೆ ಬಹಳ ಅನ್ಯಾಯ ಮಾಡುತ್ತಿದೆ. ಹಾಗಾಗಿ ಕೇರಳದವರು ಕರ್ನಾಟಕದಲ್ಲಿ ನೋಡಿ, ಕೇರಳದವರು ಎಲ್ಲ ಮೂಲೆಯಲ್ಲೂ ಕೇರಳದವರು ಇದ್ದಾರೆ. ಎಲ್ಲ ಕರ್ನಾಟಕ ಸರ್ಕಾರಿ ಕೆಲಸದಲ್ಲೂ ಇದ್ದಾರೆ, ಹಾಗೆ ಪ್ರೈವೇಟ್ ಕೆಲಸದಲ್ಲೂ ಇದ್ದಾರೆ ಕೇರಳದವರು. ಹಾಗೆ ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳಲ್ಲಾಗಿರಲಿ, IT-BT ಕಂಪ್ನಿಗಳಾಗಿರಲಿ, ಫ್ಯಾಕ್ಟ್ರಿಗಳಲ್ಲಾಗಿರಲಿ, ಗಾರ್ಮೆಂಟ್ಸ್ಗಳಲ್ಲಾಗಿರಲಿ ಕಂಪ್ಲೀಟಾಗಿ ಕೇರಳದವರು ಕೆಲಸ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಕೇರಳದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ಮೂಲೆಯಲ್ಲೂ ವಾಸವಾಗಿದ್ದಾರೆ. ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಅವರಿಗೆ ಯಾವುದೇ ರೀತಿ ತೊಂದರೆ ಇದುವರೆಗೂ ಕೊಟ್ಟಿಲ್ಲ. ಯಾವುದೇ ರೀತಿ ಅವರು ವಾಸಿಸಕ್ಕೂ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಕೇರಳ ರಾಜ್ಯದ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ಇದೇ ರೀತಿ ಮುಂದುವರೆದಾದಲ್ಲಿ ನಾವು ತುಂಬಾ ಪ್ರತಿಭಟನೆ ಮಾಡಬೇಕಂತ ಹೇಳ್ಕೊಳ್ತಿದ್ದೀವಿ. ಶಬರಿಮಲೆಗೆ ತೆರಳುತ್ತಿರುವ ಎಲ್ಲ ವಾಹನಗಳನ್ನ ಕೇರಳ ಸರ್ಕಾರದ ಪೊಲೀಸರು ಏರಿಮಲೆಯಲ್ಲಿ ತಡೆದು ನಿಲ್ಲಿಸುತ್ತಿರುವುದರಿಂದ ವಾಹನ ಸವಾರರು ಕೇರಳ ಸರ್ಕಾರದ ವಿರುದ್ಧ ವಿರೋಧ ವ್ಯಕ್ತಪಡಿಸುವುದರ ಜೊತೆಗೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕೇರಳ ರಾಜ್ಯದವರು ಕರ್ನಾಟಕ ರಾಜ್ಯದೆಲ್ಲೆಡೆ ವಾಸಿಸುತ್ತಿದ್ದಾರೆ ಹಾಗೂ IT-BT ಕಂಪನಿಗಳಲ್ಲಿ ಹಾಗೂ ಕರ್ನಾಟಕ ರಾಜ್ಯದ ಹೆಚ್ಚಿನ ಭಾಗದಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ. ಕರ್ನಾಟಕ ಸರ್ಕಾರ ಕೇರಳದವರಿಗೆ ಎಂದಿಗೂ ತೊಂದರೆ ಕೊಟ್ಟಿಲ್ಲ. ಎರಡೂ ರಾಜ್ಯಗಳ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನ ಕೇರಳ ಸರ್ಕಾರ ಮಾಡುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಬಾಂಗ್ಲಾದೇಶದವರು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಕಾಫಿ ಎಸ್ಟೇಟ್ಗಳಲ್ಲೂ ಅಕ್ರಮವಾಗಿ ಸೇರ್ಕೊಂಡಿದ್ದಾರೆ. ಬಾಂಗ್ಲಾದೇಶದವರು ಈಗ ಏನಂದ್ರೆ ಬೇರೆ ಬೇರೆ ಚಟುವಟಿಕೆಗಳನ್ನು, ಇಲ್ಲಿಗಲ್ ಚಟುವಟಿಕೆಗಳನ್ನು ಮಾಡಿಕೊಂಡು ದೊಡ್ಡ ಎಸ್ಟೇಟಲ್ಲಿ ಇದ್ಕೊಂಡು ಅಕ್ರಮವಾಗಿ ಬಂದು ನೆಲೆಸಿ ಬೇರೆ ಬೇರೆಯಾದ ಚಟುವಟಿಕೆಯನ್ನು ಮಾಡಿಕೊಂಡು ಎಲ್ರಿಗೂ ತೊಂದರೆ ಕೊಡ್ಕೊಂಡಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಸರ್ಕಾರವು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು, ಕ್ರಮ ಕೈಗೊಳ್ಳಬೇಕು. ಇದ್ರ ಮೇಲೆ ಎಲ್ಲ ಕಾಫಿ ಎಸ್ಟೇಟಲ್ಲಿರೋ ಎಲ್ಲ ಓನರ್ನ ಕರೆಸ್ಬಿಟ್ಟು ಅಲ್ಲಿರೋ ಯಾರ್ಯಾರು ನಿವಾಸಿಗಳು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಾಸವಾಗಿದ್ದಾರೆ, ಬಾಂಗ್ಲಾದೇಶದ ಡೂಪ್ಲಿಕೇಟ್ ID ಕಾರ್ಡ್ಗಳನ್ನು ನಕಲು ID ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಈಗ ಏನು ಕರ್ನಾಟಕ ಸೌಲಭ್ಯ ಏನೇನು ಕೊಡ್ತೇನೆ ಆ ಸೌಲಭ್ಯವನ್ನು ಅನುಭವಿಸ್ಕೊಂಡಿದ್ದಾರೆ ಬಾಂಗ್ಲಾದೇಶದವರು. ನಾವು ಕೇಳಕ್ ಹೋದ್ರೆ ಅವರು ಅಸ್ಸಾಂದಿಂದ ಬಂದಿದ್ದೇವೆ, ಒರಿಸ್ಸಾದಿಂದ ಬಂದಿದ್ದೇವೆ, ನಾವು ಮೂಲ ಭಾರತೀಯರು ಅಂತಾನೆ ಹೇಳ್ತಾರೆ. ಬಟ್ ID ಕಾರ್ಡ್ ಎಲ್ಲ ಫೇಕ್ ID ಕಾರ್ಡ್ ತಂದಿದ್ದಾರೆ. ಅಕ್ರಮವಾಗಿ ಬಾಂಗ್ಲಾದೇಶದವರು ನೆಲೆಸಿದ್ದಾರೆ ಇಲ್ಲಿ. ಅವ್ರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಏನು ಘಟನೆ ನಡೆದಿದೆ, ಅಲ್ಲೂ ಸಹ ಬಾಂಗ್ಲಾದೇಶದ ಜನರು ಅಕ್ರಮವಾಗಿ ಅಲ್ಲೂ ಸಹ ನೆಲೆಸಿದ್ರು. ಈಗೇನಾಗಿದೆ, ಕರ್ನಾಟಕ ಸರ್ಕಾರ ಆಗಿರಲಿ ಅಲ್ಲೆಲ್ಲ ರೀತಿಯೂ ನಿವೇಶನ ನೀಡಲಿಕ್ಕೆ ಮುಂದಾಗಿದೆ. ಆದರೂ ಸಹ ದೇಶದ ಜನರಿಗೆ ಅಕ್ರಮವಾಗಿ ಬಂದಿರೋರಿಗೆ ಯಾವುದೇ ರೀತಿ ಅಲ್ಲಿನ ನಿವೇಶನಗಳನ್ನು ನೀಡದೇ ಇರುವ ಹಾಗೆ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು, ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ ಬೇರೆ ರಾಜ್ಯದವರಿಗೂ ಸಹ ಅಲ್ಲಿ ಹೆಚ್ಚಿನ ನಿವೇಶನಗಳನ್ನು ನೀಡಬಾರದು. ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಹೆಚ್ಚಿನ ನಿವೇಶನಗಳನ್ನು ಬೆಂಗಳೂರಿನ ಕೋಗಿಲು ಲೇಔಟಲ್ಲಿ ನೀಡಬೇಕಂತ ಕರ್ನಾಟಕ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡುತ್ತಿದ್ದೇನೆ. ರವಿಚಂದ್ರ, ಹಾಲಪ್ಪ, ಲಂಕೇಶ್, ಉಮೇಶ್ ಉಪಸ್ಥಿತರಿದ್ದರು.